ಹಾಯ್ ಹಲೋ ನಮಸ್ಕಾರ. ನಾನು ಶಂಶೀರ್ ಬುಡೋಳಿ. ಭಾರತೀಯ ಕ್ರಿಕೆಟ್ ತಂಡದ ಅಂದರೆ ಟೀಮ್ ಇಂಡಿಯಾದ ಸ್ಟಾರ್ ಬೌಲರ್ ಜಸ್ಪ್ರೀತ್ ಬೂಮ್ರಾ ಮತ್ತೊಮ್ಮೆ ವಿಶ್ವದ ನಂಬರ್ ಒನ್ ಟೆಸ್ಟ್ ಬೌಲರ್ ಎನಿಸಿಕೊಂಡಿದ್ದಾರೆ. ಬುಧವಾರ ರಿಲೀಸ್ ಆದಂತಹ ಐಸಿಸಿ ಟೆಸ್ಟ್ ಶ್ರೇಯಾಂಕದಲ್ಲಿ ಜಸ್ಪ್ರೀತ್ ಬೂಮ್ರಾ ಇಬ್ಬರು ಬೌಲರ್ಗಳನ್ನ ಹಿಂದಿಕ್ಕಿ ನಂಬರ್ ಒನ್ ಪಟ್ಟವನ್ನ ಮತ್ತೊಮ್ಮೆ ವಶಪಡಿಸಿಕೊಂಡಿದ್ದಾರೆ. ಇದಕ್ಕೂ ಮುನ್ನ ದಕ್ಷಿಣ ಆಫ್ರಿಕಾದ ವೇಗಿ ಕಗಿಸೋ ರಬಾಡ ಅಗ್ರಸ್ಥಾನದಲ್ಲಿದ್ದರೆ ಅಸೀಸ್ ವೇಗಿ ಜೋಶ್ ಹ್ಯಾಜಲ್ವುಡ್ ಎರಡನೇ ಸ್ಥಾನದಲ್ಲಿದ್ದರು. ಆದರೆ ಪರ್ತ್ ಟೆಸ್ಟ್ನಲ್ಲಿ ನೀಡಿದಂತಹ ಅದ್ಭುತ ಪ್ರದರ್ಶನ ಬೂಮ್ರಾ ಇವರನ್ನ ನಂಬರ್ ಒನ್ ಬೌಲರ್ ಆಗಿಸಿದೆ. ವಾಸ್ತವ ಏನಪ್ಪಾ ಅಂದ್ರೆ ಕಳೆದ ಅಕ್ಟೋಬರ್ 30ರಂದು ಬೂಮ್ರಾ ತಮ್ಮ ನಂಬರ್ ಒನ್ ಪಟ್ಟವನ್ನ ರಬಾಡಾಗೆ ಬಿಟ್ಟುಕೊಡಬೇಕಾಯಿತು. ಆದರೆ ಕೇವಲ 27 ದಿನಗಳಲ್ಲಿ ಬೂಮ್ರಾ ಮತ್ತೊಮ್ಮೆ ನಂಬರ್ ಒನ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಇತ್ತೀಚಿನ ಐಸಿಸಿ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಬೂಮ್ರಾ 883 ರೇಟಿಂಗ್ ಅಂಕಗಳೊಂದಿಗೆ ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇದೀಗ ಎರಡನೇ ಸ್ಥಾನಕ್ಕೆ ಜಾರಿರುವ ದಕ್ಷಿಣ ಆಫ್ರಿಕಾದ ರಬಾಡ 872 ರೇಟಿಂಗ್ ಪಾಯಿಂಟ್ಗಳೊಂದಿಗೆ ಎರಡನೇ ಸ್ಥಾನದಲ್ಲಿದ್ದಾರೆ. ಉಳಿದಂತೆ ಜೋಶ್ ಹ್ಯಾಜಲ್ವುಡ್ 860 ರೇಟಿಂಗ್ ಪಾಯಿಂಟ್ಗಳ ಜೊತೆ ಮೂರನೇ ಸ್ಥಾನದಲ್ಲಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಬೂಮ್ರಾ ತೋರಿದ ಪ್ರದರ್ಶನವನ್ನ ನೋಡಿದರೆ ಸದ್ಯಕ್ಕಂತೂ ಬೂಮ್ರಾ ಇವರನ್ನ ನಂಬರ್ ಒನ್ ಸ್ಥಾನದಿಂದ ತೆಗೆದುಹಾಕುವುದು ಕಷ್ಟ. ಯಾಕಂದ್ರೆ ಪರ್ತ್ ಟೆಸ್ಟ್ನಲ್ಲಿ ಬೂಮ್ರಾ ಒಟ್ಟು 8 ವಿಕೆಟ್ಗಳನ್ನು ತೆಗೆದಿದ್ದರು. ಅದರಲ್ಲಿ ಅವರು ಮೊದಲ ಇನ್ನಿಂಗ್ಸ್ನಲ್ಲಿಯೇ 5 ವಿಕೆಟ್ಗಳನ್ನು ಪಡೆದಿದ್ದರು. ಹೀಗಾಗಿ ಪರ್ತ್ನಲ್ಲಿ ಬೂಮ್ರಾ ದಾಳಿಗೆ ನಲುಗಿದ ಆಸ್ಟ್ರೇಲಿಯಾ ಕೇವಲ 150 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಎರಡನೇ ಇನ್ನಿಂಗ್ಸ್ನಲ್ಲೂ ಚೇತರಿಸಿಕೊಳ್ಳದ ಆಸೀಸ್ ಪಡೆ ತನ್ನ ತವರಿನಲ್ಲಿ 295 ರನ್ಗಳ ಹೀನಾಯ ಸೋಲನ್ನು ಅನುಭವಿಸಬೇಕಾಗಿತ್ತು. ಈಗ ಬೂಮ್ರಾ ಟೆಸ್ಟ್ ಸರಣಿಯಲ್ಲಿ ಮಾಡಿರುವಂತಹ ಒಂದು ಸಾಧನೆಯನ್ನ ನೋಡಿಕೊಂಡು ಐಸಿಸಿ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಅವರು ಮತ್ತೊಮ್ಮೆ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ.